ಪ್ರಚಾರದ ಕಡೆ ದಿವಸವಾದಂಥ ಇಂದು ಹಳದಿ ನಗರದಲ್ಲಿ ಇಂತಹ ಒಂದು ದೊಡ್ಡ ಸಂಖ್ಯೆಯಲ್ಲಿ ಹರ್ಷಾನಂದ್ ಗುಜ್ಜಾದರ್ ಅವರ ಒಂದು ನೇತೃತ್ವದಲ್ಲಿ ಸಹಕರಿಸಿದಂಥ ಮಹೇಶ್ವರಿ ವಾದಿಯವರಲ್ಲಿ, ನಮ್ಮ ಮಂಡಲಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬೆಂಗಳೂರಲ್ಲಿ, ಅರುಣ್ ಪಾಟೀಲರಲ್ಲಿ, ಆನಂದ್ ಕೊಟ್ಟಿರಲ್ಲಿ, ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಲ್ಲಿ, ಮಹೇಶ್ ಗೌಳಿಯಲ್ಲಿ ಹಾಗೂ ಸಂತೋಷ್ ಪಾಟೀಲರಲ್ಲಿ ಅನೇಕ ಮುಖಂಡರಲ್ಲಿಯೂ ಇವತ್ತಿನ ಈ ಒಂದು ಬೃಹತ್ ಪಾದಯಾತ್ರೆಯ ಮೂಲಕ ಮತಯಾಚನೆಯ ಯಶಸ್ವಿಗಾಗಿ ನಿಮ್ಮೆಲ್ಲರನ್ನ ನಾನು ಪೂರ್ವಕವಾದ ಅಭಿನಂದನೆ ಧನ್ಯವಾದಗಳನ್ನು. ಬಂಧುಗಳೇ, ಚುನಾವಣೆಯ ಪ್ರಚಾರ ಕಾಂಗ್ರೆಸ್ಗಿಂತ 4 ಪಟ್ಟು ಮುಗಿದಿದೆ. ನಮ್ಮ ಸಭೆ ಸಮಾರಂಭಗಳಲ್ಲಿ ಸೇರಿದಂಥ ಜನ ಕೂಡ ಕಾಂಗ್ರೆಸ್ಸಿನ 4 ಪಟ್ಟಿದ್ದಾರೆ. ಜನ ಉತ್ಸವದಲ್ಲಿದ್ದರೆ ಮತದಾನವನ್ನ ಭಾರತೀಯ ಜನತಾ ಪಕ್ಷ ನಡೆಸಿಕೊಳ್ಳುವವರಿಗೆ ನನ್ನನ್ನು ಮಾಡಲಿಕ್ಕೆ ನಾಡಿದ್ದು ಬೆಳಗ್ಗೆ ಯಾವಾಗ ಬರ್ತದೆ ಅನ್ನುವಂಥ ಉತ್ಸಾಹದಲ್ಲಿದ್ದಾರೆ. ಈಗಾಗಲೇ ಮತದಾರರು ತನ್ನ ನಿರ್ಣಯವನ್ನ ಮಾಡಿಕೊಂಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಈ ಉತ್ಸವವನ್ನು ಇನ್ನೂ 2-3 ದಿವಸಗಳವರೆಗೆ ವಿಶೇಷವಾಗಿ ನಾಡಿನ ಬೆಳಗ್ಗೆ 7 ಗಂಟೆಗೆ ಮನೆ ಮನೆಗೆ ಸುತ್ತಾಡಿ ಎಲ್ಲ ತಾಯಂದಿರನ್ನ ಸೋದರರನ್ನ ಮನೆ ಕೆಲಸ ಸ್ವಲ್ಪ ಬದಿಗೆಟ್ಟಿ ಮತದಾನವನ್ನು ಮೊದಲು ಮಾಡೋಣ ಅನ್ನುವಂಥ ನಾವೆಲ್ಲರೂ ವಿನಂತಿಯನ್ನು ಮಾಡಿಕೊಳ್ಳೋಣ ಅಂತ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳೋಣ. ಅತಿ ಹೆಚ್ಚಿನ ಮತದಾನ ಬೆಳಗ್ಗೆ 12 ಗಂಟೆಯ ಒಳಗೆ, ಯಾಕಂದರೆ ಬಿಸಿಲ 45-46 ಡಿಗ್ರಿ ಇದೆ. ಅದೆಲ್ಲ ಕಾರ್ಯಕರ್ತರಲ್ಲಿ ಮತ್ತೊಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಆ ಒಂದು ಬೂತಿನ ಎದುರುಗಡೆ ಒಳ್ಳೆ ರೀತಿಯಲ್ಲಿ ಒಂದು ಟೆಂಟನ್ನು ಹಾಕೊಳ್ಳಿ, ಕುಡಿಯುವ ನೀರಿನ ವ್ಯವಸ್ಥೆ ಇಟ್ಕೊಳ್ಳಿ, ಕೂಡಲಿಕ್ಕೆ ಆಸನಗಳ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿ, ಊಟ ತಿಂಡಿಗೆ ನಿಮ್ಮ ವ್ಯವಸ್ಥೆ ಪ್ರಕಾರ ನೀವು ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೆ ನಿಮ್ಮ ಆರೋಗ್ಯ ಕಾಪಾಡ್ಕೋಬೇಕು. ನಿಮ್ಮ ಆರೋಗ್ಯ ಎಷ್ಟು ಶುದ್ಧವಾಗಿ ಕಾಪಾಡ್ಕೊಳ್ತೀರಿ ಅಷ್ಟು ನೀವು ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಆರೋಗ್ಯನೇ ಕೆಟ್ಟದ್ದು.